ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ರೌಡಿ ಶೆಟ್ಟರ್ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದುಬೈಗೆ ಪರಾರಿಯಾಗಿದ್ದಾನ ಪ್ರಕರಣದ A1 ಆರೋಪಿ ಜಗದೀಶ್ ಅಲಿಯಾಸ್ ಜಗ. ಮೊದಲ ಆರೋಪಿ ದೇಶ ಬಿಟ್ಟಿರುವ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಅವನು ದೇಶವನ್ನು ತೊರೆದಿದ್ದಾನೆ ಅಂತ ಹೇಳಿ ಉತ್ತರಾಖಂಡದಿಂದ ವಿದೇಶಕ್ಕೆ A1 ಜಗ್ಗ ಅಲಿಯಾಸ್ ಜಗದೀಶ್ ಪರಾರಿಯಾಗಿದ್ದಾನೆ ಎನ್ನುವ ಮಾಹಿತಿ. A1 ಜಗ್ಗನ ಟ್ರಾವೆಲ್ ಹಿಸ್ಟರಿಯನ್ನು ಕಲೆ ಹಾಕ್ತಾ ಇದ್ದಾರೆ ಪೊಲೀಸರು. ಬಿಕ್ಲು ಶಿವನ ಕೊಲೆಗೂ 2 ದಿನ ಮುಂಚೆಯೇ ಕೇರಳಕ್ಕೆ ಹೋಗಿದ್ದ ಜಗ್ಗ ಕೇರಳದಿಂದ ಚೆನ್ನೈಗೆ, ಚೆನ್ನೈನಿಂದ ಉತ್ತರಾಖಂಡಕ್ಕೆ ಪರಾರಿಯಾಗಿದ್ದಾನೆ. ಉತ್ತರಾಖಂಡ್ನಿಂದ ದುಬೈಗೆ ಪರಾರಿಯಾಗಿದ್ದಾನೆ. ಈ ಬಗ್ಗೆ ಮಾಹಿತಿ ಪೊಲೀಸರು ಸಂಗ್ರಹ ಮಾಡಿದ್ದಾರೆ. ವೀಸಾ ಪಾಸ್ಪೋರ್ಟ್ ಬಗ್ಗೆ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಅಲ್ಲಿಗೆ ಇದೊಂದು ಪೂರ್ವ ನಿಯೋಜಿತ ಕೃತ್ಯ ಅನ್ನೋದು ಗೊತ್ತಾಗುತ್ತೆ. ಈ ಹಿಂದೆ ಅವನು ಕೊಲೆ ಮಾಡಿದ ನಂತರದಲ್ಲಿ ಹೇಗೆ ಪರಾರಿಯಾಗಬೇಕು ಅಂತ ಹೇಳಿ ತನ್ನದೇ ಆಗಿರುವಂಥ ರೂಟ್ ಮ್ಯಾಪ್ ಅನ್ನು ರೆಡಿ ಮಾಡಿಕೊಂಡಿದ್ದ ಅನ್ನೋದು ಇಲ್ಲಿ ತಿಳಿದು ಬರ್ತಾ ಇದೆ. ಕೇರಳಕ್ಕೆ, ಆನಂತರ ಉತ್ತರಾಖಂಡ್ಗೆ, ಆನಂತರ ದುಬೈಗೆ ಹೋಗಿದ್ದಾನೆ ಅಂತ ಹೇಳಿದ್ರೆ ಅವನು ಕೊಲೆ ಮಾಡುವ ಮುನ್ನವೇ ಪ್ರತಿಯೊಂದನ್ನು ಕೂಡ ಸಿದ್ಧಗೊಳಿಸಿಕೊಂಡಿದ್ದ ಜಗ್ಗ ಅಲಿಯಾಸ್ ಜಗದೀಶ್ ಅನ್ನೋದು ಗೊತ್ತಾಗ್ತಾ ಇದೆ. ಈಗ ದುಬೈಗೆ ಪರಾರಿಯಾಗಿದ್ದಾನೆ ಎನ್ನುವ ವಿಚಾರ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ನಿಜಕ್ಕೂ ಕೂಡ ಪೊಲೀಸರು ಆತನ ಟ್ರಾವೆಲ್ ಹಿಸ್ಟ್ರಿಯನ್ನು ನೋಡಿ ದಂಗಾಗಿ ಹೋಗಿದ್ದಾರೆ. ಒಂದು ಭೂ ವ್ಯಾಜ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಕ್ಲು ಶಿವನ ಕೊಲೆ ಮಾಡಿದ್ದ ಜಗದೀಶ್ ಅಲಿಯಾಸ್ ಜಗ್ಗ. ಸೊ ಹೀಗಾಗಿ ಕೇರಳದಿಂದ ಚೆನ್ನೈಗೆ, ಆನಂತರ ಉತ್ತರಾಖಂಡ್ನಿಂದ ದುಬೈಗೆ ಪರಾರಿಯಾಗಿದ್ದಾನೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ವೀಸಾ ಪಾಸ್ಪೋರ್ಟ್ ಎಲ್ಲವೂ ಕೂಡ ಮೊದಲೇ ರೆಡಿ ಮಾಡಿಕೊಂಡು ಕೊಲೆಯ ನಂತರದಲ್ಲಿಯೇ ಪರಾರಿಯಾಗಲಿಕ್ಕೆ ಒಂದು ಪೂರ್ವ ನಿಯೋಜಿತ ಯೋಜನೆಯನ್ನು ಹಾಕಿಕೊಂಡಿದ್ದ, ಅದರಂತೆ ಎಕ್ಸಿಕ್ಯೂಟ್ ಮಾಡಿದ್ದಾನೆ. ಈಗ ತಲೆಮರೆಸಿಕೊಂಡಿರುವಂಥ ಆರೋಪಿ ದುಬೈಯಲ್ಲಿದ್ದಾನೆ ಅಂತ ಗೊತ್ತಾಗ್ತಾ ಇದೆ. ಹೀಗಾಗಿ ಲುಕೌಟ್ ನೋಟಿಸನ್ನು ಪೊಲೀಸರು ಬಿಡುಗಡೆ ಮಾಡಿದ್ದಾರೆ. ಲುಕೌಟ್ ನೋಟಿಸನ್ನು ಹೊರಡಿಸಿದ್ದಾರೆ. ಅವನ ಪತ್ತೆಗಾಗಿ ಜಾಲ ಬೀಸ್ತಾ ಇದ್ದಾರೆ. ಹೇಳಿ ಕೇಳಿ ಈ ಭಾಗದಲ್ಲಿ ಕೊಲೆಯಾಗಿದೆಯಲ್ಲ ಬಿಕ್ಲು ಶಿವ ಅಥವಾ ಶಿವಪ್ರಕಾಶ್, ಅವನ ಕೊಲೆ ವಿಚಾರದಲ್ಲಿ ಪ್ರಮುಖವಾಗಿ ಕಾಣಿಸಿದ್ದೆ ಭೂ ಮಾಫಿಯಾ, ರಿಯಲ್ ಎಸ್ಟೇಟ್ ಮಾಫಿಯಾ. ರಿಯಲ್ ಎಸ್ಟೇಟ್ ಮಾಫಿಯಾ ಅನೇಕ ರೌಡಿಗಳನ್ನು ಕೂಡ ಹುಟ್ಟುಹಾಕಿದೆ. ಅದು ಬೆಂಗಳೂರಿನ ಹೊರವಲಯದಲ್ಲಿರುವಂಥ ಬಹುತೇಕ ಕಡೆಗಳಲ್ಲಿ ಇವತ್ತಿಗೂ ರಿಯಲ್ ಎಸ್ಟೇಟ್ ಯಾರ ಕೈಯಲ್ಲಿದೆ ಅಂತ ಹೇಳ್ತಾರೆ, ರೌಡಿಗಳ ಕೈಯಲ್ಲಿದೆ. ಕೆಲವಷ್ಟು ಪ್ರಭಾವಿ ರಾಜಕಾರಣಿಗಳ ಕೈಯಲ್ಲಿದೆ. ಪ್ರಭಾವಿ ರಾಜಕಾರಣಿಗಳು ಇಂಥ ರೌಡಿ ಶೀಟರ್ಗಳನ್ನು ಇಟ್ಟುಕೊಂಡು ವ್ಯವಹಾರವನ್ನು ಮಾಡ್ತಾರೆ. ಹಾಗೆಂದ ಮಾತ್ರಕ್ಕೆ ಬೈರತಿ ಬಸವರಾಜ್ ಇಲ್ಲಿ ಇವರ ಮೂಲಕ ವ್ಯವಹಾರನ ಮಾಡಿಸಿದ್ದಾರೆ ಅಂತ ನಾವು ಹೇಳಲಿಕ್ಕೆ ಹೊರಟಿಲ್ಲ. ಅದೊಂದು ಬೇರೆ ಪ್ರಕರಣ. ಯಾಕಂತ ಹೇಳಿದ್ರೆ ಕೊಲೆ ಮಾಡಿದ್ದು ಜಗದೀಶ್ ಅಲಿಯಾಸ್ ಜಗ್ಗ, ಕೊಲೆಯಾಗಿದ್ದು ಬಿಕ್ಲು ಶಿವ. ಅವರಿಬ್ಬರು ಒಳ್ಳೆಯ ಗೆಳೆಯರೇ ಆಗಿದ್ದರು. ಹಿಂದೆ ಒಂದು ನಿವೇಶನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರಿಬ್ಬರ ಮಧ್ಯೆ ಭಿನ್ನಾಭಿಪ್ರಾಯ ಸೃಷ್ಟಿಯಾಯಿತು. ಆ ಭಿನ್ನಾಭಿಪ್ರಾಯ ಕೇವಲ ಭಿನ್ನಾಭಿಪ್ರಾಯವಾಗಿ ಉಳಿದುಕೊಳ್ಳಿಲ್ಲ, ಕೊಲೆ ಮಾಡುವಂಥ ದ್ವೇಷ ತಂದಿಟ್ಟಿತ್ತು. ಒಂದು ಬಾರಿ ಜಗದೀಶ ಬಿಕ್ಲು ಶಿವನಿಗೆ ಧಮಕಿ ಹಾಕಿದ್ದ. ಆ ನಂತರದಲ್ಲಿ ಬಿಕ್ಲು ಶಿವನೇ ಹೋಗಿ ದೂರು ಕೊಟ್ಟಿದ್ದ, ನನ್ನ ಜೀವಕ್ಕೆ ಅಪಾಯವಾದರೆ ಇವನೇ ಕಾರಣ, ಜಗದೀಶ್ ಕಾರಣ ಅಂಥೇಳಿ. ಅದರ ಜೊತೆಗೆ ಮಾಜಿ ಸಚಿವ ಹಾಲಿ ಶಾಸಕ ಬೈರತಿ ಬಸವರಾಜ್ ಹೆಸರನ್ನು ಕೂಡ ಸೇರಿಸಿಕೊಂಡಿದ್ದ. ಅದಾದ ಒಂದು 4 ತಿಂಗಳಿಗೆ ಬಿಕ್ಲು ಶಿವನ ಕೊಲೆ ಆಗುತ್ತೆ. ಬಿಕ್ಲು ಶಿವನ ಕೊಲೆಯಾದ ನಂತರದಲ್ಲಿ ಬಿಕ್ಲು ಶಿವನ ತಾಯಿಯೇ ಹೋಗಿ ಈಗ ದೂರು ಕೊಟ್ಟಿದ್ದಾರೆ. ಆ ದೂರಿನಲ್ಲಿ ಬೈರತಿ ಬಸವರಾಜ್ ಪಾತ್ರವೂ ಇದೆ ಅಂತ ಹೇಳಿದ್ದಾರೆ. ಅದೊಂದು ಭಾಗ. ಇನ್ನು ಇವರಿಬ್ಬರ ಮಧ್ಯೆ ಇರುವಂಥದ್ದು ಒಂದು ನಿವೇಶನದ ಕಿತ್ತಾಟ ಅನ್ನೋದು ಒಂದು ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಹೀಗಾಗಿ ಸದ್ಯಕ್ಕೆ ಅವನು ಚೆನ್ನೈಗೆ ಪರಾರಿಯಾಗಿದ್ದಾನೆ. ಅವನ ಜಾಲ ಹಿಡಿದು ಪೊಲೀಸರು ಪತ್ತೆ ಹಚ್ಚಲಿಕ್ಕೆ ಮುಂದಾಗಿದ್ದಾರೆ. ಅವನ ಜಾಲವನ್ನು ಪತ್ತೆ ಹಚ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ. ಸಂತೋಷ್, ಜಗ್ಗ ಅಲಿಯಾಸ್ ಜಗದೀಶ್ ಅವನು ಮೊದಲೇ ಪ್ಲ್ಯಾನ್ ಮಾಡ್ಕೊಂಡಿದ್ದ ಅಂತ ಕಾಣಿಸುತ್ತೆ. ನಿಶ್ಚಿತವಾಗಿ ಇದೊಂದು ಪೂರ್ವ ನಿಯೋಜಿತ ಕೃತ್ಯ ಅಂತ ಗೊತ್ತಾಗುತ್ತೆ. ಯಾಕೆಂದರೆ ಒಂದು ದೇಶಕ್ಕೆ ಪ್ರಯಾಣ ಮಾಡಬೇಕು ಅಂತ ಹೇಳಿದ್ರೆ ತಕ್ಷಣವೇ ಅವನಿಗೆ ವೀಸಾ ಪಾಸ್ಪೋರ್ಟ್ ಆ ಥರದ್ದೆಲ್ಲ ವಿಚಾರದಲ್ಲಿ
ತತ್ಕ್ಷಣ ಆಗೋದಿಲ್ಲ. ಅವನು ಮೊದಲೇ ಪ್ಲ್ಯಾನ್ ಮಾಡಿಕೊಂಡಿದ್ದ ಅಂತ ಇಲ್ಲಿ ನಿಶ್ಚಿತವಾಗಿ ಗೊತ್ತಾಗ್ತಾ ಹೋಗ್ತಾ ಇದೆ. ಪೊಲೀಸರು ಯಾವ ರೀತಿ ಜಾಲ ಬೀಸಿದ್ದಾರೆ, ಅವನ ಮಾಹಿತಿಯನ್ನು, ಅವನ ಫುಟ್ ಪ್ರಿಂಟ್ಸ್ಗಳನ್ನು ಹೇಗೆ ಕಲೆ ಹಾಕ್ತಾ ಇದ್ದಾರೆ ಸಂತೋಷ್? ಏನಂತ ಹೇಳಿದ್ರೆ ಈಗಾಗಲೇ ಯಾವುದೇ ಹತ್ಯೆಗಳಿರ್ಬೋದು, ಯಾವುದೇ ಕ್ರಿಮಿನಲ್ ಪ್ರಕರಣಗಳಲ್ಲಿ ಈತ ಏನು ಪಡ್ಕೊಳ್ಳುವಂತ ಮುಂಚೆ ಪೂರ್ವಭಾವಿಯಾಗಿ ಈತ ಪ್ಲಾನ್ ಎಲ್ಲೂ ಪೊಲೀಸರಿಗೆ ಸಾಕ್ಷ್ಯಾಧಾರಗಳು ಉಳಿಬಾರ್ದು, ಮತ್ತೆ ನಾಳೆ ಕೋರ್ಟ್ನಲ್ಲಿ ಕೇಸ್ ದಾಖಲು ಪೊಲೀಸ್ ಕೋರ್ಟ್ಗೆ ಹೋದ್ರು ಕೂಡ ನಾನು ಅವತ್ತು ಊರ್ನಲ್ಲೇ ಇರ್ಲಿಲ್ಲ ಅನ್ನೋ ಕಾರಣಕ್ಕಾಗಿ ಈತ ಮೊದಲೇ ಪ್ರೀ ಪ್ಲಾನ್ ಅನ್ನ ಮಾಡ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ತಾ ಇದ್ದ. ಸೊ ಈ ಪ್ರಕರಣದಲ್ಲೂ ಕೂಡ ಅದೇ ರೀತಿ ಆಗಿರುವಂತದ್ದು. 2 ದಿನಗಳ ಮೊದಲೇ ಕುಟುಂಬ ಸಮೇತ ಆತ ಕೇರಳಕ್ಕೆ ಟ್ರಿಪ್ ಅಂತ ಹೇಳಿ ಹೋಗಿರುವಂತದ್ದು. ಸೊ ಅಲ್ಲಿಂದ ತಮಿಳುನಾಡಿಂದ ಉತ್ತರಾಖಂಡದಿಂದ ಈಗ ದುಬೈಗೆ ಪರಾರಿ ಆಗಿರುವ ಎಲ್ಲ ಅನುಮಾನಗಳು ದಟ್ಟವಾಗಿ ಪೊಲೀಸರಿಗೆ ಕಾಡ್ತಾ ಇರುವಂತದ್ದು. ಇದ್ರ ಹಿನ್ನೆಲೆಯಲ್ಲಿ ನೆನ್ನೆ ಲುಕ್ಔಟ್ ನೋಟಿಸ್ ಅನ್ನು ಕೂಡ ಪೊಲೀಸರು ಜಾರಿಯನ್ನ ಮಾಡಿದ್ರು. ಯಾವುದೇ ಏರ್ಪೋರ್ಟ್ಗಳಲ್ಲಿ ಇಲ್ಲ ರೈಲ್ವೆ ಸ್ಟೇಷನ್ಗಳಿರ್ಬೋದು, ಇಲ್ಲ ಬಂದರುಗಳಲ್ಲಿ ಓಡಾಟವನ್ನ ಮಾಡಿದ್ರೆ ಸೊ ಆ ಬಗ್ಗೆ ಮಾಹಿತಿಯನ್ನ ಕೊಡಿ ಅಂತ ಹೇಳಿ. ಸೊ ಹೀಗಾಗಿ ಈತ ಮೊದಲೇ ಅಂದ್ರೆ ಹತ್ಯೆಯನ್ನ ಮಾಡೋ ಮೊದಲು ಆತ ಬಚಾವ್ ಆಗ್ಲಿಕ್ಕೆ ಏನ್ ಬೇಕೋ ಅದಕ್ಕೆ ಎಲ್ಲಾ ರೀತಿಯ ತಯಾರಿಗಳನ್ನ ಮಾಡ್ಕೊಂಡಿರುವಂತದ್ದು ಇಲ್ಲಿ ಮೇಲ್ನೋಟಕ್ಕೆ ಸಾಬೀತಾಗ್ತಾ ಇರುವಂತದ್ದು. ಅದರ ಜೊತೆಗೆ ಇವತ್ತು ಪ್ರಕರಣಕ್ಕೆ ಸಂಬಂಧಪಟ್ಟ ಈಗಾಗಲೇ ಭೈರತಿ ಬಸವರಾಜ್ ಕೂಡ ಒಂದು ಪೊಲೀಸರ ಮುಂದೆ ತನಿಖಾಧಿಕಾರಿಗಳಾಗಿರುವಂತ SP ರಾಥೋಡ್ ಅವರ ಮುಂದೆ ಕೂಡ ಹಾಜರಾಗಿರುವಂತದ್ದು. ಇಲ್ಲಿ ಭೈರತಿ ಬಸವರಾಜ್ ಅವರ ಕುಮ್ಮಕ್ಕನ್ನ ಪಡ್ಕೊಂಡೆ ಈತ ಇಷ್ಟೆಲ್ಲ ಮಾಡ್ತಾ ಇದ್ದ. ಯಾವುದೇ ಪೊಲೀಸರ ಭಯ ಇಲ್ದಾಗೆ ರಾಜಾರೋಷವಾಗಿ ಇದ್ಕೊಂಡು ಈತ ಕ್ರಿಮಿನಲ್ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾ ಇದ್ದ ಅನ್ನೋ ಆರೋಪ ಇರುವಂತದ್ದು. ಆದ್ರೆ ಭೈರತಿ ಬಸವರಾಜ್ ಅವರು ನೇರವಾಗಿ ಯಾವುದೇ ಇನ್ವಾಲ್ವ್ಮೆಂಟ್ ಈತನ ಜೊತೆ ತೋರಿಸಿದಾರ ಇಲ್ವಾ ಅನ್ನೋದು ಇಲ್ಲಿ ಪೊಲೀಸರು ಬಿಲ್ಡ್ ಮಾಡ್ಬೇಕಾಗಿರುವಂತದ್ದು. ಸಾಕ್ಷ್ಯಾಧಾರಗಳನ್ನ ಅವ್ರು ಹೇಳಿದಾರಾ ಇಲ್ವಾ, ಅವ್ರ ಮೇಲೆ ಆರೋಪಗಳು ಬಂದಿರ್ಬೋದು, ಅದನ್ನ ಸಾಬೀತುಪಡಿಸ್ಬೇಕು ಅಂದ್ರೆ ಅದಕ್ಕೆ ಸೂಕ್ತವಾದ ಸಾಕ್ಷ್ಯಾಧಾರಗಳು ಬೇಕಾಗುತ್ತೆ. ಆ ಸಾಕ್ಷ್ಯಾಧಾರಗಳನ್ನು ಸದ್ಯ ಪೊಲೀಸರು ಕಲೆ ಹಾಕ್ತಾ ಇರುವಂತದ್ದು. ಪ್ರಮುಖವಾಗಿ ಭೈರತಿ ಬಸವರಾಜ್ ಮತ್ತೆ ಏನು ಜಗದೀಶ್ ಜಗ್ಗ ಏನಿದ್ರು ಇಬ್ಬರ ನಡುವೆ ಸಂಪರ್ಕ ಇತ್ತು. ಸೊ ಇವರಿಬ್ರು ರಿಯಲ್ ಎಸ್ಟೇಟ್ಗೆ ಸಂಬಂಧಪಟ್ಟಂಗೆ ಇವ್ರ ಹತ್ರ ಒಂದು ಸಹಕಾರವನ್ನು ಪಡ್ಕೊಂಡಿದ್ದ ಅನ್ನೋದ ಪ್ರೂವ್ ಮಾಡ್ಬೇಕು ಅಂತ ಹೇಳಿದ್ರೆ ಜಗದೀಶ್ ಜಗನ ಬಂಧನ ಆಗ್ಬೇಕು. ಆತನ ಬಂಧನದ ಬಳಿಕ ಅಷ್ಟೇ ಏನಿದ್ರು ಇವರು ಇಡೀ ಪ್ರಕರಣದಲ್ಲಿ ಭೈರತಿ ಬಸವರಾಜ್ ಅವರು ಇನ್ವಾಲ್ವ್ಮೆಂಟ್ ತೋರಿಸ್ಲಿಕ್ಕೆ ಸಾಧ್ಯ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಹೀಗಾಗಿ ಜಗ್ಗನ ಫುಟ್ ಪ್ರಿಂಟ್ಸ್ ಗಳು ಅಥವಾ ಎಲ್ಲೆಲ್ಲಿ ಹೋಗಿದ್ರು ಅನ್ನೋ ಎಲ್ಲಾ ಟ್ರಾವೆಲ್ ಹಿಸ್ಟ್ರಿಗಳನ್ನ ಕಲೆ ಹಾಕಿದ್ದಾರೆ. ಸೊ ಆತ ಒಂದು ವೇಳೆ ಏನಾದ್ರು ಈ ವಿದೇಶಕ್ಕೆ ಹೋಗಿದ್ದೇ ಆಗಿದ್ರೆ ಪೊಲೀಸರಿಗೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಹಿನ್ನಡೆ ಆಯ್ತದೆ. ಅದ್ರ ಜೊತೆಗೆ ಅವನು ಅಲ್ಲೇ ಕೂತು ನಿರೀಕ್ಷಣಾ ಜಾಮೀನ ಪಡ್ಕೊಂಡ್ರು ಕೂಡ ಆಶ್ಚರ್ಯವನ್ನು ಪಡಬೇಕಾಗಿಲ್ಲ. ಆದರ್ಶದ ಎಸ್, ಥ್ಯಾಂಕ್ ಯು ಸಂತೋಷ್. ನಿಮ್ಮ